ಡಾಲ್ಫಿನ್ ಇವಂಗೋಸ್ಕರ ಇದಾರದು. ಏನ್ ನೋಡ್ದೆ? ನಾಳೆ ಅಷ್ಟೊತ್ತಿಗೆ ಗ್ಯಾರಂಟಿ ಪೇಷಂಟ್ ಆಗ್ಬಿಡ್ತೀನಿ. ಯಾವ್ದು ಕಾಜು ಮಟ್ಟರೋ ಮಕ್ಕರೇನೋ ಐತಿದ್ದು. ನಿಂತೋದ್ರೆ ನಾವ್ ಹೆಲ್ಪ್ ಮಾಡ್ತೀರಿ. ಕುಂದಾಪುರ ಬಿಟ್ಟು ಮರವಂತ ಬೀಚ್ ಕಡೆ ಬಂದಿದ್ದೇನೆ. ಬಟ್ ಕಸ್ಟಮರ್ ಒಂದೇ ಒಂದು ಮಿಸ್ಟೇಕ್ ಮಾಡ್ಬಿಟ್ರು. ಸ್ನೇಹಿತರೆ, ಫೈನಲಿ ಬೋಟ್ ಹತ್ಕೊಂಡು ನಾವು ಫಸ್ಟ್ ಮ್ಯಾಂಗ್ರೋ ಹೋಗ್ತಾ ಇದ್ರಿ. ನೆಕ್ಸ್ಟ್ ಅದಾದ್ಮೇಲೆ ಡೆಲ್ಟಾ, ಅದಾದ್ಮೇಲೆ ಡಾಲ್ಫಿನ್ ನೋಡೋದು. ಡಾಲ್ಫಿನ್ ಇವಂಗೋಸ್ಕರ ಇದಾರದು. ನೋಡ್ರಿ, ನಾನು ಚಿಂಟು ಮರಿ ಹೇಳೋದು. ಈ ಚಿಂಟು ಮರಿಗೋಸ್ಕರ ನಾವು ಇವಾಗ ಡಾಲ್ಫಿನ್ ನೋಡೋಕ್ಕೆ ಬೋಟ್ ಹತ್ಕೊಂಡು ಹೋಗ್ತಾ ಇದ್ದೀರಿ. ಹಾಯ್ ಫ್ರೆಂಡ್ಸ್ ಎಲ್ಲ, ಯಾವ ಇವೆಲ್ಲ ಡೂ ಸಬ್ಸ್ಕ್ರೈಬ್ ಅನ್ನು ನಿನ್ ಜನ್ಮಕ್ಕೆ ಹೋಗೋ. ಅಣ್ಣ ಅಂತ ಫುಲ್ಲು ಕ್ಲೋಸ್ ಆಗಿಬಿಡೋನೆ. ನೋಡ್ಕೊಂಡು ಹೋಗೋಣ. ಬೈರಲ್ಲಿ ಮ್ಯಾಂಗ್ರೋ ಫಾರೆಸ್ಟ್ ಏನಂತಂದ್ರೆ ಬಂದ್ರಿ ನೋಡ್ರಿ, ಎಷ್ಟು ದೊಡ್ಡದಾಗೈತೆ. ಹೊರಗಡೆ ಹೋಯ್ತಾರ? ಇಲ್ಲ, ನೆಕ್ಸ್ಟ್ ಇನ್ನೊಂದು ಇರ್ಬೇಕು, ಅದು ಹೊರಗಡೆ ಹೋಯ್ತಾರ. ಫೈನಲಿ ಒಳಗಡೆ ಬಂದಿದ್ರಿ ನೋಡ್ರಿ. ಐತಲ್ಲ ಒಳಗಡೆ ನೋಡು. ಹಾ, ಮರ ನೋಡಕ್ಕೆ ಬರೋದು. ಏನ್ ನೋಡ್ದೆ? ಇಲ್ಲಿ ಕ್ರಾಬ್ ಕ್ರಾಬ್ ಕ್ರಾಬ್, ಅಲ್ಲೇ ನೋಡಿ ಕ್ರಾಬ್. ಹೋಗ್ಬೇಕಾದ್ರೆ ನೋಡ್ರಿ, ಇನ್ನೊಂದು ಯಾವ್ದೋ ಬೋಟ್ ಕೆಟ್ಟೋಗ್ಬಿಟ್ಟಿದೆ. ಈ ಬೋಟ್ ಕೆಟ್ಟೋಗಿರೋದು, ಈ ಬೋಟ್ ಎಳ್ಕೊಂಡು ಹೋಗ್ತಾ ಐತೆ ನೋಡ್ರಿ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳೋದು ಇದು ಡ್ರೈವಿಂಗ್ ಸರ್. ಅಂದರೆ ನಾವು ಕಾರುಗಳನ್ನ ಬೆಂಗಳೂರಲ್ಲಿ ಎಲ್ಲ ನಿಂತೋದ್ರೆ ನಾವು ಹೆಲ್ಪ್ ಮಾಡ್ತೀರಿ. ಅದೇ ಥರ ಇಲ್ಲಿ ಯಾರು ಬೀಚಲ್ಲೆಲ್ಲ ಬೋಟ್ ನಿಂತಾದ್ರೆ ಹೆಲ್ಪ್ ಒಬ್ಬೊಬ್ರಿಗೆ ಹೆಲ್ಪ್ ಮಾಡ್ಕೊತಾರೆ. ನಾವು ರೋಡಲ್ಲಿ ಹಿಂಗೆ ಕಾರುಗಳೆಲ್ಲ ನಿಂತೋಗಿರಿ, ನಾವು ಹೆಲ್ಪ್ ಮಾಡ್ಕೊತೀರ, ಸೇಮ್ ಅದೇ ಥರ ಅವ್ರು ಹೆಲ್ಪ್ ಮಾಡ್ಕೊತಾರೆ. ಇಲ್ಲಿ ನೋಡ್ರಿ, ಫುಲ್ ಖುಷಿ. ನೋಡಿ ಸನ್ಸೆಟ್ಟು ನೋಡಿ ಎಲ್ಲಿ ನಿಂತವಳೆ. ಅಲ್ಲಿ ನಾವು ಬೋಟಲ್ಲಿ ಇಲ್ಲಿ ಒಯ್ತಾ ಇದ್ದೀರಿ. ಕೋಡಿ ಬೀಚ್ ಹತ್ರ ಎಲ್ಲ ಲೈಕ್ ಫುಲ್ ಆಟ ಆಡಿಕೊಂಡು ಫುಲ್ ಟೈಮ್ ಪಾಸ್ ಮಾಡಿಕೊಂಡು ಸಗದಾಗಿತ್ತು ಅಂದ್ಕೊಂಡ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ಪಕ್ಕಶಾಲೆಗೆ ಬಂದಿದ್ದಾರೆ. ಮೇಡಮ್ ಅವರು ಪ್ಯೂರ್ ವೆಜ್ಜು, ಆ ಕಾರಣದಿಂದ ಪಕ್ಕಶಾಲೆಗೆ ಬಂದು ಸೀ ಫುಡ್ ಏನೂ ತಿಂತಾಯಿಲ್ಲ, ನಾನು ತಿಂತಾಯಿಲ್ಲ, ಕಸ್ಟಮರ್ ಜೊತೆ ಇರೋ ಕಾರಣದಿಂದ. ಅದಕ್ಕೆ ಇವಾಗ ಯಾವುದೋ ಕಾಜು ಮಕ್ಕರ್ ಅಂತೆ, ಯಾವುದೋ ಕಾಜು ಮಟ್ಟರೋ ಮಕ್ಕರೇನೋ ಐತಿದ್ದು, ಏನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಅವರೆಲ್ಲ ಊಟ ಮಾಡ್ತವ್ರೆ, ನಾವು ತಿಂದೆ ಮುಗಿಸೋಣ. ಸ್ನೇಹಿತರೆ, ಕೋಡಿ ಬೀಚಿಂದ ಡೈರೆಕ್ಟಾಗಿ ನಾವು ಬಂದಿರೋದೆ ಲೈಕ್ ರೂಮ್ ಹತ್ರ, ಮತ್ತು ವಾಪಸ್ ಅಲ್ಲಿಗೆ ಬಂದಿದ್ದೀರಿ. ಎಲ್ಲಿ ಹೋಗಿದ್ರು ಅಲ್ಲಿಗೆ ವಾಪಸ್ ಬಂದಿದ್ದಾರೆ. ಈ ರೂಮ್ ಹೆಸರು ಗೊತ್ತಿಲ್ಲ, ಇಲ್ಲೇ ರೂಮ್ ಮಾಡಿರೋದು. ಇಲ್ಲಿ ನಿಮಿಷ ಇಲ್ಲಿ ಬೋರ್ಡರ್ ಇರಬೇಕು. ಮೂಕಾಂಬಿಕಾ ಪ್ಯಾಲೇಸು ಪಕ್ಕ, ಕೆನರಾ ಬ್ಯಾಂಕ್ ಇದೆ ಅದ್ರ ಪಕ್ಕ. ಇದು ಯಾವುದಿದೆ? ಶ್ರೀ ಮಹಾಛತ್ರ ಫ್ಯಾಮಿಲಿ ಗೆಸ್ಟ್ ಹೌಸ್ ಅಂತ. ಇದು ಆ್ಯಕ್ಚುಲಿ ಕಸ್ಟಮರ್ ಬುಕ್ ಮಾಡಿರೋದು. ರೂಮ್ ಒಂದು ರೇಂಜಿಗೆ ಪರವಾಗಿಲ್ಲ ಅಂತೆ. ಪಾರ್ಕಿಂಗ್ ನೋಡ್ರಿ, ಇಷ್ಟು ಮಾತ್ರ ಐತೆ ಪಾರ್ಕಿಂಗು. ಇವಾಗ ನೆಮ್ಮದಿಯಾಗಿ ನಮ್ಮ ಸಮಯ ಕಾರಲ್ಲಿ ಕಳಿಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಸಾಕಾಗೋಯ್ತು. ಇವಾಗ ಏನು 45 ಕಿಲೋಮೀಟ್ರ್ ಜರ್ನಿ ಇತ್ತು, ಅದು ಮಾತ್ರ ಸಿಕ್ಕಾಬಿಟ್ಟು ಹಿಂಸೆ ಆಗ್ಬಿಡ್ತು. ಅಲ್ಲಿಗೆ ಹೋಗಿದ್ದೀರಿ ಕುಂದಾಪುರಕ್ಕೆ, ಅಲ್ಲೇ ಆರಾಮಾಗಿ ರೂಮ್ ಮಾಡಿಬಿಡ್ಬೋದಾಯಿತು. ಬಟ್ ಕಸ್ಟಮರ್ ಒಂದೇ ಒಂದು ಮಿಸ್ಟೇಕ್ ಮಾಡಿಬಿಟ್ರು, ಅದು ಅವ್ರಿಗೂ ಗೊತ್ತಿಲ್ಲ ಅಂತೆ. ಮಿಸ್ಸಾಗಿ ಅಲ್ಲಿ ಬುಕ್ ಮಾಡಿಬಿಟ್ಟವ್ರೆ, ಇಲ್ಲಿ ಬುಕ್ ಮಾಡಿಬಿಟ್ಟವ್ರೆ. ಅಲ್ಲಿ ಬುಕ್ ಮಾಡಿದ್ರೆ ಸಕ್ಕತ್ತಾಗಿರ್ತಾಯಿತ್ತು. ಹೋಗಿದ್ದೆ ಹೆಂಗೋ ಅಲ್ಲೇ ಆಲ್ಟ್ ಆಗಿಬಿಟ್ಟು ಬೇಗ ಆರಾಮಾಗಿ ಬೀಚ್ ಗೀಚ್ ಮಾಡ್ಕೊಂಡು ಬಂದು ಮಲ್ಕೊಂಬಿಡ್ಬೋದಾಗಿತ್ತು. ಇವತ್ತು ಬಂದ್ಬಿಟ್ಟು ಶುಕ್ರವಾರ, ನಾನು ನಾನ್ ವೆಜ್ ತಿನ್ಬೋದಾಯಿತು. ನಾಳೆ ಶನಿವಾರ ತಿನ್ನೋಕ್ಕಾಗಲ್ಲ, ಆ ಕಾರಣದಿಂದ ನೋಡೋಣ ಏನೇನಾಗುತ್ತೋ. ಸ್ನೇಹಿತರೆ, ಇವತ್ತಿನ ವಿಷಯ ಇಷ್ಟ. ಸಿಗೋಣ ಇನ್ನೊಂದು ವೀಡಿಯೋಗೆ. ಅದೇ ಗುಡ್ ನೈಟ್ ಎಲ್ಲರಿಗೂ. ನೆಕ್ಸ್ಟ್ ಮಾರ್ನಿಂಗ್. ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು, ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದ್ದೀನಿ, ಎದ್ದೆದ್ದಂಗೆ ರೆಡಿಯಾಗಿ ಎಲ್ಲಪ್ಪ ಬಂದಿದ್ದೀನಿ ಅಂತಂದರೆ ನೋಡ್ಬೋದು. ನಿಮ್ಮೆಲ್ಲನ ಮೆಚ್ಚಿದ ಮರವಂತೆ ಬೀಚ್, ಕುಂದಾಪುರ ಬಿಟ್ಟು ಮರವಂತೆ ಬೀಚ್ ಕಡೆ ಬಂದಿದ್ದೀನಿ. ಇದು ಮುಗಿಸ್ಕೊಂಡು ನೆಕ್ಸ್ಟು ಮುರುಡೇಶ್ವರ ಹೋಗೋದು. ಮುರುಡೇಶ್ವರದಿಂದ 1 hour ಆ ಥರ ಪ್ಲ್ಯಾನ್ ಇರೋದು. 1 hourದಲ್ಲಿ ಇವತ್ತು ಹಾಲ್ಟು. ಚೆನ್ನಾಗಿ ಪ್ಲ್ಯಾನ್ ಮಾಡವ್ರೆ, ನೋಡೋಣ. ನನಗೆ ಹಾಕೋ ಲೈಟಾಗಿ ಹುಷಾರಿಲ್ಲಂಗೆ ಆಗ್ಬಿಟ್ಟಿದೆ. ಸಿಕ್ಕಾಬಿಟ್ಟೆ ಸುಸ್ತು, ತಲೆನೋತೈತೆ. ಒಂದು ಡೋಲೋ 650 ಮಾತ್ರ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು, ಇಲ್ಲಾಂದರೆ ಪಕ್ಕ ರೋಸ್ಟ್ ಆಗಿಬಿಡ್ತೀನಿ. ನಾಳೆ ಅಷ್ಟೊತ್ತಿಗೆ ಗ್ಯಾರಂಟಿ ಪೇಷಂಟ್ ಆಗಿಬಿಡ್ತೀನಿ. ಅರ್ಜೆಂಟಾಗಿ ಬೇಗ ಹೆಂಗಾರ ಮಾಡಿ ಈ ಜ್ವರದಿಂದ ಆಚೆ ಬರಬೇಕು. ಯಾಕೋ ಒಂದು ತಿಂಗಳಿಂದ ಹುಷಾರಿಲ್ಲ ಗುರು, ಹಂಗೆ ಆಗ್ಬಿಡೈತೆ. ಡ್ಯೂಟಿ ಮಾಡೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಮನೇಲಿ ಇರೋಕ್ಕೂ ಆಗ್ತಾಯಿಲ್ಲ, ಹಂಗಾಗ್ಬಿಡೈತೆ. ಬಟ್ ವೆದರ್ ಚೆನ್ನಾಗೈತೆ. ಸ್ವಲ್ಪ ಬಿಸಿಲು, ಸ್ವಲ್ಪ ಏನು ಭಯಂಕರನೇ ಐತೆ ಬಿಸಿಲು. ನಮ್ಮ ಕಸ್ಟಮರಲ್ಲೆಲ್ಲ ಆಟ ಆಡ್ತವ್ರೆ, ನಿಂತ್ಕೊಂಡು ನೋಡ್ತವ್ರೆ.
ಅವ್ನು ನೋಡ್ರಿ ಏನು ಮಾಡ್ತಾವನು, ಅಲ್ಲಿ ಕೂತ್ಕೊಂಡು ಆಟ ಆಡ್ತಾವನು ಮಣ್ಣಲ್ಲಿ. ಸ್ನೇಹಿತರೆ ಫೈನಲಿ ತುಳಿಗೆ ಬಂದಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲ ಯಾರೋ ಮೀನು ಹಿಡಿತಾವ್ರೆ. ಈಗ ಬಲೆ ಹಾಕ್ಬಿಟ್ಟು ಇಬ್ಬರು 3 ಜನ ಇದ್ದಾರೆ ಒಳಗಡೆ ಮೀನು ಹಿಡಿತಾವ್ರೆ. ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು ನೀವು, ಕ್ರ್ಯಾಬ್ ಆಯ್ತು ನೋಡ್ರಿ ಇಲ್ಲಿ. ಹೇಳಿ ಇಲ್ಲಿ ನಮ್ಮ ಕಸ್ಟಮರೆಲ್ಲ ಆಟ ಆಡ್ತಾವ್ರೆ. ಸ್ನೇಹಿತರೆ ನಾನು ಏನು ಅಂದ್ಕೊಂಡಿದ್ನೋ ಅದೇ ಆಗ್ಬಿಡ್ತು. ಯಪ್ಪ ಮುರುಡೇಶ್ವರ ಅಷ್ಟೊತ್ತಿಗೆ ನನಗೆ ಫುಲ್ಲು ಜ್ವರ ಬಂದಂಗೆ ಆಗೋಯ್ತು. ಸ್ವಾಮಿ ದೇವರೇ, ಅರ್ಜೆಂಟಾಗಿ ಕಸ್ಟಮರ್ ಡ್ರಾಪ್ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಹೋಗೊಂಡು ಟ್ಯಾಬ್ಲೆಟ್ ಹಾಕ್ಕೊಂಡು ನೆಮ್ಮದಿ ಮಲ್ಕೊಂಬಿಟ್ಟೆ. ವೀಡಿಯೋ ಏನೂ ಶೂಟ್ ಮಾಡಲಿಲ್ಲ. ಮುರುಡೇಶ್ವರದ ಒಂದೇ ಒಂದು ಲಾಗು, ಒಂದು ಕ್ಲಿಪ್ಪು ಏನೂ ತೊಗೊಳ್ಲಿಲ್ಲ, ಒಂದು ಫೋಟೋ ಕೂಡ ತೊಗೊಳ್ಲಿಲ್ಲ ಸ್ಟೋರಿಗೆ. ಡೈರೆಕ್ಟಾಗಿ ಡ್ರಾಪ್ ಮಾಡಿದ್ದು, ಮಲಗಿದ್ದು, ಊಟ ಮಾಡಿದ್ದು, ಮತ್ತು ಪಿಕಪ್ ಮಾಡ್ಕೊಂಡು ವಾಪಸ್ ಇವಾಗ ಎಲ್ಲಪ್ಪ ಇದ್ದೀನಿ ಅಂತ ಪ್ರೆಸೆಂಟು ಇರ್ಗುಂಜಿ ಮಹಾಗಣಪತಿ ದೇವಸ್ಥಾನ ಹತ್ರ ಪಾರ್ಕಿಂಗಲ್ಲಿದ್ದೇನೆ. ನೋಡ್ಬೋದು ಇದು ಅದರದ ಪಾರ್ಕಿಂಗು. ಇಲ್ಲಿ ಗಾಡಿ ಹಾಕ್ಕೊಂಡು ಆರಾಮಾಗಿ ಕೂತಿದ್ದೀನಿ. ಇವಾಗ ಒಂದು 70% ಪರವಾಗಿಲ್ಲ, ಆರಾಮಾಗಿದ್ದೀನಿ. 2 ಸರಿ ಟ್ಯಾಬ್ಲೆಟ್ ತೊಗೊಂಡೆ. ಅಲ್ಲಿ ಊಟ ಆದ್ಮೇಲೆ ಮತ್ತೆ ತಿರ್ಗಾ ತೊಗೊಂಡೆ ಟ್ಯಾಬ್ಲೆಟು. ಅದಕ್ಕೆ ಇವಾಗ ಸ್ವಲ್ಪ ಸೇಫಾಗಿದ್ದೀನಿ. ನೆಕ್ಸ್ಟು ಡೈರೆಕ್ಟು ರೂಮು, ಇವಾಗ 1 ಅವರ್ಗೆ ಹೋಗ್ತಾ ಇರೋದು. ಆಲ್ರೆಡಿ ರೂಮ್ ಲೊಕೇಶನ್ ಎಲ್ಲ ಕಳಿಸವ್ರೆ. ಹೋಗಿ ಆಲ್ಟ್ ಆಗಿಬಿಟ್ಟು ಅಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಗೆಟನ್ ಆಗಿಬಿಡ್ತೀನಿ. ನೋಡೋಣ ಇನ್ನು ಏನೇನು ಇಟ್ಟವನೋ ಅದು ಆಟ ನೋಡಬೇಕು. ಅಪ್ಪ ಸಡನ್ನಾಗಿ ಹುಷಾರು ತಪ್ಪೋದಂದರೆ ಖರಾಬಾಗಿರ್ತದೆ. ಅದು ಇಷ್ಟು ದೂರ ಬಂದಮೇಲೆ ಅದು ಕಸ್ಟಮರ್ ಜೊತೆ ತಲೆಕೆಟ್ಟಾಯ್ತು ನನಗೆ. ಒಂದು 2 ನಿಮಿಷ ಬರಲಿ ಕಸ್ಟಮರು. ಓವರ್ ದರ್ಶನಕ್ಕೆ ಈಗಲೇ ಬಿಟ್ಟಿದ್ದು, ಜಸ್ಟ್ ಒಂದು 10 ನಿಮಿಷ ಆಯಿತು. ಅಲ್ಲೇ ಊಟ ಎಲ್ಲ ಮುರುಡೇಶ್ವರಲ್ಲೇ ಮುಗಿಸ್ಕೊಂಬಿಟ್ಟೆ. ಬರಲಿ ಬಂದಮೇಲೆ ಸೀದಾ ಕರ್ಕೊಂಡು ಹೋಮ್ ಸ್ಟೇಗೆ ಹೋಗ್ಬಿಡೋಣ. ಸ್ನೇಹಿತರೆ ಗಣೇಶ ದೇವಸ್ಥಾನದಿಂದ ಸೀದಾ ನಾವು ಬಂದಿರೋದು ಈಕೋ ಬೀಚ್ ಅಂತ. ನೋಡ್ರಿ ಇದು ಜಲಸಾಗರ. ನಾನು ನೆನ್ನೆನೋ ಬೀಚಲ್ಲಿ ಇಷ್ಟೊಂದು ಜನ ನೋಡಿಲ್ಲ, ಇವತ್ತೇ ನೋಡ್ತಾ ಇರೋದು. ಸಿಕ್ಕಾಪಟ್ಟೆ ಜನ ಅವ್ರು ಅಂದ್ಕೊಳ್ರಿ. ಬೀಚಲ್ಲಿ ಇಷ್ಟು ಜನ ಇದ್ರೇ ಅದಕ್ಕೆ ವಾತಾವರಣ ಅನ್ನೋದು. ಬನ್ನಿ ಹೋಗೋಣ. ನಮ್ಮ ಕಸ್ಟಮರ್ ಆಲ್ರೆಡಿ ಬಿದ್ದು ಅದಾಡ್ತವ್ರೆ. ಅವ್ರ ಜೊತೆ ನಾವು ಟೈಮ್ ಪಾಸ್ ಮಾಡೋಣ. ಯಪ್ಪ ರೆಸ್ಟ್ ಮಾಡೋಕ್ಕಂತೂ ಆಯ್ತಾ ಇಲ್ಲ, ಸಿಕ್ಕಾಪಟ್ಟೆ ಬಿಸ್ಲು. ಅದಕ್ಕೆ ಇಲ್ಲೇ ಹೋಗ್ಬಿಟ್ಟು ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಕೊಂಬರೋಣ. ಸ್ನೇಹಿತರೆ ಫೈನಲಿ ಕಸ್ಟಮರ್ನ ಇವಾಗ ಡ್ರಾಪ್ ಆಯಿತು. ಎಲ್ಲೂ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನನಗೆ ಹುಷಾರಿಲ್ಲಂಗೆ ಆಗ್ಬಿಟ್ಟಿತ್ತು. ಆ ಕಾರಣದಿಂದ ಇವಾಗ ಎಕ್ಸಾಕ್ಟ್ ಎಲ್ಲಪ್ಪ ಇದ್ದೀನಿ ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರ. ಮೊನ್ನೆ ಯಾವ 4 ದಿನದಿಂದ ಯಾವ ಪಾಯಿಂಟಲ್ಲಿ ಪಿಕ್ ಮಾಡೋದನ್ನ ಅದೇ ಪಾಯಿಂಟಲ್ಲಿ ಇದ್ದೇನೆ. ಕಸ್ಟಮರ್ ಕೂಡ ಇಲ್ಲೇ ಬಿಲ್ಲಿಂಗ್ ಎಲ್ಲ ಆಯಿತು. ಕಸ್ಟಮರ್ ಒಂದು ಮಾತು ಕೇಳೋಣ ಹೆಂಗಿತ್ತು ಅಂತ. ಮೇಡಮ್ ಓವರ್ ಆಲ್ ಜರ್ನಿ ಹೆಂಗಿತ್ತು? ಚೆನ್ನಾಗಿತ್ತು. ಒಳ್ಳೆ ಡ್ರೈವರು, ಇಲ್ಲಿ ತುಂಬ ಕೋಆಪ್ರೇಟಿವ್ ಆಗಿದ್ದರು. ಎಲ್ಲಾದರೂ ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕಂದ್ರೆ ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪರ್ಸನ್. ಯು ಕ್ಯಾನ್ ಜೆನ್ಯೂನ್ಲಿ ಟ್ರಸ್ಟ್ ಹಿಮ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ತುಂಬ ಚೆನ್ನಾಗಿತ್ತು. ಇವ್ರ ಜೊತೆ ಟ್ರಾವೆಲ್ ಮಾಡಿದ್ದು ನನಗಂತೂ. ಅದು 4 ಟೈಮಿಗೆ ಗೊತ್ತಾಗಿಲ್ಲ. ಅದರಲ್ಲೂ ಇನ್ನೊಬ್ಬ ನಿಮಗೆ ವಿಡಿಯೋಲ್ಲಿ ಬಂದಿರ್ತಾನೆ, ಸಿಕ್ಕಾಬಿಟ್ಟೆ ಕ್ರೇಜಿ. ಅವನ ಜೊತೆ ಫುಲ್ ಟೈಮ್ ಪಾಸ್ ನನಗಂತೂ. ಈಗ ಮುಗಿಸ್ಕೊಂಡು ಡೈರೆಕ್ಟಾಗಿ CNG ಕರೆಕ್ಟಾಗಿ ಇವ್ರ ಮನೆ ಹತ್ರ ಬರ್ಸೋದು ಖಾಲಿ ಆಗೈತೆ. ಯಲಹಂಕಲ್ಲಿ ಹಾಕಿಸ್ಕೊಂಡು ಸೀದಾ ನಮ್ಮ ಮನೆ ಕಡೆ ಹೋಗ್ಬಿಡೋಣ. ನಾಳೆ ಮತ್ತೆ ಕಂಪ್ನಿ ರೂಟಿ. ಮನೆಗೆ ಹೋಗ್ತಾ ಎಲ್ಲ ಮಾತಾಡೋಣ ಬನ್ನಿ. ಸ್ನೇಹಿತರೆ ದಯವಿಟ್ಟು ನಿಮ್ಮ ಕಡೆಯಿಂದ ಒಂದು ಕ್ಷಮೆ ಇರಲಿ. ಏನಕ್ಕಪ್ಪ ಅಂತಂದರೆ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗಿಬಿಡ್ತು ಟ್ರಿಪ್ಪಲ್ಲಿ. ಲಾಸ್ಟು ಈಕೋ ಬೀಚ್ದೇ ನಾನು ಲಾಸ್ಟ್ ಶೂಟ್ ಮಾಡಿದ್ದು. ಆಮೇಲೆ ಎಲ್ಲೂ ಒಂದೇ ಒಂದು ವೀಡಿಯೋ, ಒಂದು ಕ್ಲಿಪ್ಪು, ಒಂದು ಫೋಟೋ ಏನೂ ತೊಗೊಳ್ಲಿಲ್ಲ. ಡೈರೆಕ್ಟ್ ಅಲ್ಲಿಂದ ರೂಮ್ಗೆ ಹೋಗಿ ಹಾಲ್ಟ್ ಆಗಿಬಿಟ್ಟು ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ಬೋಟಿಂಗ್ ಕರ್ಕೊಂಡೋಗಿದ್ರು ಬಾಬಾ ಕಸ್ಟಮರ್ ಬಗ್ಗೆ ಅಂತೂ ನಾನು ಜೆನ್ಯೂನ್ ರಿವ್ಯೂ ಕೊಡಬೇಕು. ತುಂಬ ಒಳ್ಳೆ ಕಸ್ಟಮರು. ನನ್ನ ಸಕ್ಕತ್ತಾಗಿ ಟ್ರೀಟ್ ಮಾಡೋದು ಅಂದ್ಕೊಳ್ಳಿ. ಫ್ಯಾಮಿಲಿ ಮೆಂಬರ್ ಥರ. ಅವ್ರು ಎಲ್ಲೇ ಹೋದ್ರು ಡಾಲ್ಫಿನ್ ವ್ಯೂ ನೋಡೋಕೆ ಹೋಗಿದ್ರು, ಅಲ್ಲಿಗೂ ಕರ್ಕೊಂಡೋಗಿದ್ರು. ಈಕೋ ಬೀಚ್ ಹತ್ರ, ಈಕೋ ಅಲ್ಲ ಡೆಲ್ಟಾ ಪಾಯಿಂಟ್ ಹತ್ರ, ಅಲ್ಲಿಗೆ ಡೆಲ್ಟಾ ಇದೇ ಹತ್ರ ಕರ್ಕೊಂಡೋಗಿದ್ರು. ಅಲ್ಲಿಗೂ ಬೋಟಲ್ಲಿ ಅವರೇ ಪೇ ಮಾಡಿ ಕರ್ಕೊಂಡೋದ್ರು ನನ್ನ. ಆಮೇಲೆ ಮತ್ತೆ ಇಲ್ಲಿ 1 ಅವರ್ದಲ್ಲೂ ಅಷ್ಟೇ ಬೋಟಿಂಗ್ ನನಗೆ ಕರ್ಕೊಂಡೋದ್ರು. ನಾನು ಬನ್ನಿ ಸರ್ ನಮ್ಮ ಜೊತೆ ಹೋಗಿ ಬರೋಣ ಅಂದ್ಬಿಟ್ಟು ಅವರು ಬೆಳಗ್ಗೆನೇ ಕರ್ಕೊಂಡೋದ್ರು. ಅವಾಗಲೂ ಅಷ್ಟೇ ಸಿಕ್ಕಾಬಿಟ್ಟೆ ಚಳಿ ಇತ್ತು. ಆ ಕಾರಣ ನನಗೆ ಫುಲ್ ಡೆಡ್ ಹುಷಾರಿಲ್ಲ ಬಿಡ್ರಿ. ಮುರುಡೇಶ್ವರಲ್ಲಿ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲಗ್ದವನು ಹೆಂಗೆ ಎಚ್ಚರಿಕೆ ಇಲ್ಲ. ಆ ಪಾರ್ಟಿ ಹುಷಾರಿಲ್ಲಂಗೆ ಆಗ್ಬಿಟ್ಟಿತ್ತು. ಆ ಕಾರಣದಿಂದ ವಿಡಿಯೋ ಎಲ್ಲೂ ಶೂಟ್ ಮಾಡಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಅದೊಂದೇ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು. ಈಗೇನಪ್ಪ ಶೂಟ್ ಮಾಡ್ತಾಯಿದ್ದೀನಿ, ಅದಾದಮೇಲೆ ಏನಾಯ್ತು ಅಂತ ಕತೆ ಅಂತ. ಸಕ್ಕತ್ತಾಗಿತ್ತು ಆ ಕಸ್ಟಮರ್ ಜೊತೆ ಜರ್ನಿ ಅಂತೂ. ಅದರಲ್ಲೂ ನಮ್ಮ ಚೋಟ ಇದ್ನಲ್ಲ, ಅವನಂತೂ ಸಿಕ್ಕಾಬಿಟ್ಟೆ ಎಂಟರ್ಟೈನ್ಮೆಂಟ್ ಹಂಗಂತೂ. ಅವನ ಜೊತೆ ಫುಲ್ ಟೈಮ್ ಪಾಸು. ನನ್ನ ಜೊತೆ ಅಂತೂ ಸಿಕ್ಕಾಬಿಟ್ಟೆ ಬೇಗ ಅಡ್ಜಸ್ಟ್ ಆಗ್ಬಿಟ್ಟ. ಫಸ್ಟ್ ದಿವಸ ಮಾತ್ರ ಹುಷಾರಿರಲಿಲ್ಲ ಅವನಿಗೆ. ಆಮೇಲೆ ಸಿಕ್ಕಾಬಿಟ್ಟೆ ಆ್ಯಕ್ಟಿವ್ ಆಗ್ಬಿಟ್ಟ. ಅವನ ಜೊತೆ ಫುಲ್ ಟೈಮ್ ಪಾಸ್ ಮಾಡಿಕೊಂಡು ಕಸ್ಟಮರ್ ಅಂತೂ ಫುಲ್ ಜಾಲಿ, ಫುಲ್ ಖುಷಿಯಾಗಿ ಮಾತಾಡ್ಕೊಂಡು ಎಂಟರ್ಟೈನ್ಮೆಂಟ್ ಆಗಿದ್ದರು. ಅದಂತೂ ತುಂಬ ಇಷ್ಟ ಆಯಿತು. ಕಸ್ಟಮರ್ ಜೊತೆ ಫುಲ್ ಜಾಲಿ ಮುಗಿಸ್ಕೊಂಡು ಆರಾಮಾಗಿ ಸೇಫಾಗಿ ಎಲ್ಲೂ ಏನೂ ಹೆಚ್ಚು ಕಮ್ಮಿ ಆಗಿದ್ದಂಗೆ ಸೀದಾ ಕರ್ಕೊಂಬಂದು ಅವ್ರನ್ನ ಡ್ರಾಪ್ ಮಾಡಿ ಎಷ್ಟಪ್ಪ ಆಯಿತು ಬಿಲ್ ಏನು ಕತೆ ಅಂತ ನೀವು ಕೇಳ್ಬೋದು.
ಆ್ಯಕ್ಚುಲಿ ಹೋಗಿ 5 ಕಿಲೋಮೀಟ್ರ್ ಬಂದ್ಬಿಟ್ಟು 15 ರೂಪಾಯಿ ಕಿಲೋಮೀಟ್ರ್. ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ 300 ಕಿಲೋಮೀಟ್ರ್ ಸೆಟ್ಲ್ಮೆಂಟು 15 ರೂಪಾಯಿ ಕಿಲೋಮೀಟ್ರ್ ಮಾತಾಡ್ಕೊಂಡು ಹೋಗಿದೆ. ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸು ಏನು ಕಸ್ಟಮರ್ಸ್ ಇದ್ದಾರೋ ಇವರೆಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ ಅವರ ಫ್ಯಾಮಿಲಿ. ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದ್ದಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲರೂ. ಅವ್ರು ನಮ್ಮ ಸಬ್ಸ್ಕ್ರೈಬರ್ ನಾವು ಒಂದ್ಸರಿ ಮೆಸೇಜ್ ಮಾಡಿದ್ರು, ಬ್ರದರ್ ಹಿಂಗೆ ನಮ್ಮ ಫ್ಯಾಮಿಲಿಯವರು ಎಲ್ಲ ಆಚೆ ಹೋಗ್ಬೇಕಾಗಿದ್ದಾರೆ ಅಂತ. ಸರಿ ಅಂದ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಟ್ರಿಪ್ ಕನ್ಫರ್ಮ್ ಆದಮೇಲೆ ನಾನು ಹೋಗಿದ್ದು. 15 ರೂಪಾಯಿ ಕಿಲೋಮೀಟ್ರ್ ಮಾತಾಡ್ಕೊಂಡು ಹೋಗಿದ್ದೆ. 300 ಕಿಲೋಮೀಟ್ರ್ ಸೆಟ್ಲ್ಮೆಂಟು. ಟೋಟಲ್ 1200 ಕಿಲೋಮೀಟ್ರ್ ಸೆಟ್ಲ್ಮೆಂಟ್ ಇದ್ದಿದ್ದು. ಬಟ್ ಎಕ್ಸ್ಟ್ರಾ 300 ಕಿಲೋಮೀಟ್ರ್ ಓಡಿತ್ತು ಗಾಡಿ. 1500 ಚಿಲ್ಲರೆನೋ ಓಡಿತ್ತು ಸಮಥಿಂಗು. ಎಲ್ಲ ಮುಗಿಸ್ಕೊಂಡು ಸೆಟ್ಲ್ಮೆಂಟಲ್ಲಿ ಆಯಿತು. ನೀವೇ ಲೆಕ್ಕ ಹಾಕೊಂಡು ಇಡ್ತೀರಾ. 400 ರೂಪಾಯಿ ಬಾಟ ಮಾತಾಡ್ಕೊಂಡು ಹೋಗಿದ್ದು. ಟೋಟಲಾಗಿ ಒಂದು ರೌಂಡ್ ಫಿಗರ್ ಒಂದು 25,000 ಬಿಲ್ ಆಗಿತ್ತು ಅಂದ್ಕೊಳ್ರಿ. ಬಟ್ ಏನು ಬಿಲ್ ಆಗಿತ್ತು ಅದಕ್ಕಿಂತ ಡಬಲ್ಲಾಗೆ ಕಸ್ಟಮರ್ ನಾನು ಚೆನ್ನಾಗಿ ನೋಡ್ಕೊಂಡ್ರು, ಅದಂತೂ ತುಂಬ ಖುಷಿ ಆಯಿತು. ಹಿಂಗೆ ಹೇಳೋಕೆ ಇಷ್ಟಪಡ್ತೀನಿ. ಸಿಗೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಅಂತ ಹೇಳ್ತಾ, ಇನ್ನೂ ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡ್ರಿ ಅಂತ ಹೇಳ್ತೀನಿ. ಸಿಗೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.